ನಿಂಬೆಹಣ್ಣಿನ ಮಹತ್ವ. ಇದು ಕೇವಲ ಹಣ್ಣಲ್ಲ, ಒಂದು ರಕ್ಷಾ ಕವಚ. ನಮ್ಮ ಮನೆಯಲ್ಲಿ ನಿಂಬೆಹಣ್ಣು ಯಾವಾಗಲೂ ಕಾಣಿಸ್ತದೆ, ಆದರೆ ಬಹುಮಂದಿಗೆ ಗೊತ್ತಿಲ್ಲ, ನಿಂಬೆಹಣ್ಣು ಕೇವಲ ಅಡುಗೆಗೆ ಬಳಸುವ ವಸ್ತು ಅಲ್ಲ, ಅದು ನಮ್ಮ ಪೂರ್ವಜರು ನಮಗೆ ಕೊಟ್ಟ ಒಂದು ಶಕ್ತಿಶಾಲಿ ರಹಸ್ಯ. ಹಿಂದಿನ ಕಾಲದಲ್ಲಿ ದೇವಾಲಯದ ಮುಂದೆ ಮನೆ ಬಾಗಿಲ ಬಳಿ ನಿಂಬೆಹಣ್ಣು ಮೆಣಸಿನಕಾಯಿ ಕಟ್ಟುವುದನ್ನು ನೀವು ಗಮನಿಸಿದ್ದೀರಾ? ಅದು ಅಂಧಶ್ರದ್ಧೆ ಅಲ್ಲ. ನಿಂಬೆಹಣ್ಣು ನೆಗೆಟಿವ್ ಎನರ್ಜಿಯನ್ನು ತನ್ನೊಳಗೆ ಹೀರಿಕೊಳ್ಳುವ ಶಕ್ತಿ ಹೊಂದಿದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಮನೆಯ ಮೇಲೆ ಬಿದ್ದ ದೃಷ್ಟಿ, ಅಸೂಯೆ, ಕೆಟ್ಟ ಕಂಪನಗಳನ್ನು ಅದು ಶಾಂತಗೊಳಿಸುತ್ತದೆ ಎಂದು ನಂಬಲಾಗ್ತದೆ. ಪೂಜೆ ಸಮಯದಲ್ಲಿ ದೇವಿಗೆ ನಿಂಬೆಹಣ್ಣನ್ನು ಅರ್ಪಿಸುವುದಕ್ಕೂ ಒಂದು ಕಾರಣ ಇದೆ. ನಿಂಬೆಹಣ್ಣಿನ ತೀಕ್ಷ್ಣತೆ ಮನಸ್ಸಿನ ಅಶುದ್ಧಿಯನ್ನು, ಅಹಂಕಾರವನ್ನು ಕಡಿಮೆ ಮಾಡುತ್ತದೆ ಎಂದು ಹಿರಿಯರು ಹೇಳ್ತಿದ್ರು. ವಿಶೇಷವಾಗಿ ದೇವಿ ಪೂಜೆಯಲ್ಲಿ ನಿಂಬೆಹಣ್ಣು ಬಳಸುವುದು ದೇವಿಯ ಶಕ್ತಿ, ನೆಗೆಟಿವ್ ಶಕ್ತಿಗಳನ್ನು ನಾಶ ಮಾಡುತ್ತದೆ ಎಂಬ ಸಂಕೇತ. ಇನ್ನೊಂದು ಆಶ್ಚರ್ಯಕರ ಸಂಗತಿ ಏನೆಂದರೆ, ನಿಂಬೆಹಣ್ಣನ್ನು ಹತ್ತಿರ ಇಟ್ಟಾಗ ಮನಸ್ಸಿಗೆ ಒಂದು ವಿಚಿತ್ರ ಶಾಂತಿ ಸಿಗ್ತದೆ. ಅದಕ್ಕೆ ಅನೇಕರು ಪ್ರಯಾಣಕ್ಕೆ ಹೋಗುವಾಗ ನಿಂಬೆಹಣ್ಣನ್ನು ಜೊತೆ ತೆಗೆದುಕೊಂಡು ಹೋಗ್ತಿದ್ರು. ಏನಾದರೂ ಕೆಟ್ಟದು ಬಂದರೂ ನಿಂಬೆಹಣ್ಣು ಮೊದಲು ಅದನ್ನು ತಡೆದುಕೊಳ್ಳುತ್ತದೆ ಎಂಬ ನಂಬಿಕೆ ಇತ್ತು. ಇಂದು ನಾವಿದನ್ನೆಲ್ಲ ಮರೆತು ಬಿಟ್ಟಿದ್ದೇವೆ. ಆದರೆ ಸಮಸ್ಯೆಗಳು ಹೆಚ್ಚಾಗುತ್ತಿರುವ ಈ ಕಾಲದಲ್ಲಿ ನಮ್ಮ ಸಂಪ್ರದಾಯಗಳ ಅರ್ಥವನ್ನು ಮತ್ತೆ ತಿಳಿದುಕೊಳ್ಳಬೇಕಾದ ಸಮಯ ಬಂದಿದೆ. ನಿಂಬೆಹಣ್ಣನ್ನು ಕೇವಲ ಹಣ್ಣು ಎಂದು ಅಲ್ಲ, ಒಂದು ರಕ್ಷಾ ಚಿಹ್ನೆ, ಒಂದು ಶಕ್ತಿ ಸಂಗ್ರಹಕ, ಒಂದು ದೈವಿಕ ಸಂಕೇತ ಎಂದು ನೋಡಿದಾಗ ನಮ್ಮ ನಂಬಿಕೆಯೇ ಬದಲಾಗುತ್ತದೆ. ನೀವು ಕೂಡ ಇಂದಿನಿಂದ ನಿಂಬೆಹಣ್ಣನ್ನು ಬೇರೆ ದೃಷ್ಟಿಯಿಂದ ನೋಡಿ. ಬಹುಶಃ ಅದು ನಿಮ್ಮ ಜೀವನದ ನೆಗೆಟಿವಿಟಿಯನ್ನು ಮೌನವಾಗಿ ಹೀರಿಕೊಳ್ಳುತ್ತಿರಬಲ್ಲದು. ಓಂ